ವಾಸಣ್ಣ ಅವರು ನಾನು ಎದ್ದು ಹೋಗ್ತೀನಿ, ಸಿನಿಮಾ ಎಲ್ಲ ಮುಗಿದ ಮೇಲೆ ಅವ್ರು ಹಂಗೆ ಕೂತಿರ್ತಾರೆ. ನಾನು ಇದನ್ನು ಬರಿತೀನಿ ಅಂತೇಳಿ ವಿನೋದ್ ಪ್ರಭಾಕರ್ ಡಿಸರ್ವ್ಸ್ ಅ ಸ್ಟೇಟ್ ಅವಾರ್ಡ್ ಫಾರ್ ಹಿಸ್ ಪರ್ಫಾರ್ಮೆನ್ಸ್ ಅಂತ ಬರೆದ್ಬಿಡ್ತಾರೆ. ಡೈಲಾಗ್ಸು ಇಲ್ಲದೆ ಇಡೀ ಸಿನಿಮಾ 2-2.5 ನಿಮಿಷ ಅಷ್ಟೇ ಡೈಲಾಗ್ಸ್ ನಾನು ಮಾತಾಡಿರೋದು. ಬಟ್ ಅಷ್ಟಕ್ಕೂ ಇವತ್ತು ನನಗೆ ನವೀನ್ ರೆಡ್ಡಿ ಅವ್ರ ಸಪೋರ್ಟ್ ಇಲ್ಲದೆ ಆಗ್ತಿರ್ಲಿಲ್ಲ. ದ ವೇ ಎಕ್ಸೈಟ್ಮೆಂಟ್ ಮಾತಾಡ್ಬೇಕಾದ್ರೆ ಆ ಖುಷಿ ಮತ್ತು ಆ ನೋವು ಅಷ್ಟು ವರ್ಷಗಳದ್ದು ಕಂಪ್ಲೀಟ್ಲಿ ಆಚೆ ಬರ್ತಾಯಿದೆ. ಸೊ ಅದು ತುಂಬ ಖುಷಿ. 3-4 ವಿಷಯ ಸರ್. ಒಂದು, ತಂದೆಯವ್ರು ಕಂಪೇರ್ ಮಾಡ್ತಿದ್ದಾರೆ. ಅಂದರೆ ಕಂಪೇರ್ ಇನ್ ದ ಸೆನ್ಸ್ ಅದೇ ಆವಾಗಲೇ ಹೇಳೋದ್ರಲ್ಲ, ಎಮೋಷನ್ಸ್ ವೈಸ ಅವರು ಕರುಳಿನ ಕೂಗಾಗಿರ್ಬೋದು, ಅವ್ರದ್ದು ಸಾಕಷ್ಟು ಸಿನಿಮಾಗಳ ಥರದ್ದು. ಅಂದರೆ ನಮ್ಮ ಕಲಿಯುಗದ ಭೀಮ ತುಂಬ ಸಿನಿಮಾಗಳು ಅವರು ಮಾಡಿರೋಂಥ ಫ್ಯಾಮಿಲಿ ಪಿಕ್ಚರ್ಗಳು ತುಂಬಾ ಇದೆ. ಅಂದರೆ ಎಸ್ಪೆಷಲಿ ಫ್ಯಾಮಿಲಿಗಳೇ ಇಷ್ಟಪಟ್ಟು ನೋಡ್ರಿ. ಇವತ್ತಿಗೂ ಟಿ ವಿಲಿ ಬಂದಾಗ ನೋಡ್ತಾರೆ, ನಮ್ಮ ತಾಯಿ ನಮ್ಮ ಅಜ್ಜಿ ನೋಡ್ತಾರೆ. ಅಂದರೆ ಭಾಗ್ಯ ಶುರುವಾಗಿದ್ದವ್ರಿಗೆ. ಹೌದು, ಆ ಥರದ ಒಂದು ಇವತ್ತು ನಿಮ್ಮ ಮೇಲೆ ಒಂದು ಕಾಣಿಸ್ತಿರೋದು. ಇನ್ನೊಂದು, ನೀವು ಬೀಯಿಂಗ್ ಆ್ಯಕ್ಷನ್ ಹೀರೋ, ಇಷ್ಟು ಬ್ಯಾಕ್ ಟು ಬ್ಯಾಕ್ ಆ್ಯಕ್ಷನ್ ಫಿಲ್ಮ್ಗಳು ಮಾಡ್ಕೊಂಬರ್ತಿರ್ತೀರ, ಸಡನ್ನಾಗಿ ಡಿಸಿಷನ್ ತೊಗೊಳ್ತಿರಲ್ಲ, ಅದು ಆ ಗಟ್ಸು. ಅಂದರೆ ಅದು ಆ ಮೋಟಿವ್ ಏನು ಸರ್ ನಿಮಗೆ, ಅಂದರೆ ಅದನ್ನ ತೊಗೊಳೋದಕ್ಕೆ ಅಂತ? ಅಂದರೆ ಮಾದೇವ ನನಗೆ ನೆನಪಿದೆ, ನಿಮ್ಮ ಮನೇಲಿ ಒಂದ್ಸಲ ಬೇರೆ ಸಿನಿಮಾ ವಿಚಾರಕ್ಕೆ ಮಾತಾಡ್ಬೇಕಾದ್ರೆ ಹೇಳಿದ್ರಿ. ಬೇರೆ ಎಲ್ಲ ನನ್ನ ಲಂಕಾಸುರ ಸಿನಿಮಾ ವಿಚಾರ ಮಾತಾಡ್ಬೇಕಾರೆ ಅವತ್ತು ಒಂದು ಮಾತು ಹೇಳಿದ್ರಿ. ಇದು ಪೋಸ್ಟ್, ಅದು ಪೇಪರ್ ಆ್ಯಡ್ ಬಂದಿತ್ತು. ಏನು ಸರ್ ಇನ್ನೊಂದು ಪಿಕ್ಚರ್ ಮಾಡ್ತಾರಂತ ಅವತ್ತು ಒಂದು ಮಾತು ಹೇಳಿದ್ರಿ ನೀವು. ನಂಗೆ ಇನ್ನೂ ನೆನಪಿದೆ. ಇಲ್ಲ, ಇದು ಬೇರೆ ಆಗುತ್ತಾ, ನಾನು ಇವಾಗ ಮಾತಾಡಲ್ಲ, ಅದು ಮಾತಾಡಲ್ಲ ಅಂತ ಹೇಳಿದ್ರಿ. ಇವತ್ತು ಮಾತಾಡಿಸ್ತಾ ಇದೆ ಅದು. ಸೊ ಆ ಒಂದು ವಿಚಾರಕ್ಕೆ ಸರ್, ಒಂದು ತಂದೆಯವ್ರದ್ದು, ಇನ್ನೊಂದು ಎಷ್ಟೋ ಜನ ಕಮೆಂಟ್ಸ್ ಆಗ್ತಿದ್ರು. ಅಂದರೆ ಏನೋ ಸ್ಟೇಟ್ ಅವಾರ್ಡ್ ಬರಲಿ ಇವ್ರಿಗೆ, ಅಷ್ಟೊಂದು ಅಂದರೆ ಒಂದು ಪ್ರಶಸ್ತಿ ಸಿಗೋ ಥರದ್ದು ಇದನ್ನು ಪ್ರೇಕ್ಷಕ ಹೇಳ್ತಾನೆ ಅಂದರೆ ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಇನ್ನೊಂದಿಲ್ಲ. ಸೊ ಈ ಒಂದು 3 ವಿಷಯಗಳ ಬಗ್ಗೆ ಮಾತಾಡ್ತಿರತ್ತೆ. ಪ್ರೇಕ್ಷಕರು ಫಸ್ಟು ನಾವು ಸೆಲೆಬ್ರಿಟಿ ಶೋ ಮಾಡಿದಾಗ ವಾಸಣ್ಣ ಇದ್ದಾರಲ್ಲ, ಸೀನಿಯರ್ ಪತ್ರಕರ್ತರು, ವಾಸಣ್ಣ ಅವರು ನಾನು ಎದ್ದು ಹೋಗ್ತೀನಿ, ಸಿನಿಮಾ ಎಲ್ಲ ಮುಗಿದ ಮೇಲೆ ಅವ್ರು ಹಂಗೆ ಕೂತಿರ್ತಾರೆ. ಕೂತಿದ್ದವರು ಹಿಂಗೆ ಎದ್ಬಿಟ್ಟು ಶೇಕ್ ಹ್ಯಾಂಡ್ ಮಾಡಿ, ನಿನಗೆ ಇದಕ್ಕೆ ರಾಜ್ಯ ಪ್ರಶಸ್ತಿ ಬರಬೇಕು ಈ ಒಂದು ಆ್ಯಕ್ಟಿಂಗ್ಗೆ ಅಂತ ಹೇಳಿ, ನಾನು ಇದನ್ನು ಬರಿತೀನಿ ಅಂತೇಳಿ ವಿನೋದ್ ಪ್ರಭಾಕರ್ ಡಿಸರ್ವ್ಸ್ ಅ ಸ್ಟೇಟ್ ಅವಾರ್ಡ್ ಫಾರ್ ಹಿಸ್ ಪರ್ಫಾರ್ಮೆನ್ಸ್ ಅಂತ ಬರೆದ್ಬಿಡ್ತಾರೆ. ಓಕೆ, ಅಫ್ಕೋರ್ಸ್ ನನ್ನ ಮೇಲೆ ತುಂಬ ಪ್ರೀತಿ ಇದೆ ಅವ್ರಿಗೆ, ಆ್ಯಂಡ್ ಇಲ್ಲ ನಾನು ಥ್ಯಾಂಕ್ ಯು ಅಂದೆ. ಬಟ್ ಅದಾದಮೇಲೆ ಆಡಿಯನ್ಸ್ ಇವತ್ತು ಅದೇ ಥರ ಮಾತಾಡ್ತಿದ್ದಾರೆ. ಅಂದರೆ ಒಂದಿಷ್ಟು ಈ ಆಪೋಸಿಟಲ್ಲಿ ಈಗ ನೀವು ಕೇಳಿದಾಗ ನಾನು ಮಾತಾಡ್ಬೋದು, ಡೈಲಾಗ್ಸ್ ಹೇಳಿ ನಾನು ಆ್ಯಕ್ಟ್ ಮಾಡ್ಬೋದು. ಬಟ್ ಅಷ್ಟು ಡೈಲಾಗ್ಸು ಇಲ್ಲದೆ ಇಡೀ ಸಿನಿಮಾ 2-2.5 ನಿಮಿಷ ಅಷ್ಟೇ ಡೈಲಾಗ್ಸ್ ನಾನು ಮಾತಾಡಿರೋದು. ಬರೀ ಇಷ್ಟರಲ್ಲೇ ನಾನು ಆ್ಯಕ್ಟ್ ಮಾಡಿರಬೇಕು ಅನ್ನೋದು ನನಗೆ ಅದನ್ನು ತುಂಬ ದೊಡ್ಡ ಚಾಲೆಂಜ್ ಆಗಿತ್ತು. ಬಟ್ ನನಗೆ ಈಗ ಕೇಳಿದ್ರಲ್ಲ, ಅಂದರೆ ಆ್ಯಕ್ಷನ್ ಮಾಡಿಕೊಂಡು ನನ್ನಲ್ಲೊಬ್ಬ ಒಳಗೊಬ್ಬ ಒಂದು ಒಳ್ಳೆ ಕಲಾವಿದ ಇದ್ದಾನೆ ಅನ್ನೋದು ನನಗೆ ಗೊತ್ತಿತ್ತು ಫಸ್ಟಿಂದನೇ. ಅದು ಫಸ್ಟ್ ಬಂದಿದ್ದಂಥ ಕೆಲವು ಸಿನಿಮಾಗಳಲ್ಲಿ ತಂದೆ ಅವರು ಇಲ್ಲದೇ ಇರೋ ಜಾಗನ ನೀನು ತುಂಬು, ಸೇಮ್ ಅದೇ ಥರ ಮಾಡ್ತಿರೋ, ಅನುಕರಣೆ ಮಾಡು ಅಂತಲೇ ಮಾಡಿಸ್ತಾಯಿದ್ರು. ನಾನು ಸರ್ ನಾನಾದರೆ ಇಷ್ಟೇ ಮಾಡ್ತೀನಿ, ಇಲ್ಲ ತಂದೆಯವ್ರ ಥರ ಮಾಡಿ, ಇದನ್ನು ಅವ್ರ ಜಾಗ ನೀವು ತುಂಬಬೇಕು, ಅದೇ ಥರ ಮಾಡಿ ಅಂತ ಮಾಡಿಸ್ಕೊಂಬಂದ್ರು ಒಂದಿಷ್ಟು ಸಿನಿಮಾಗಳು. ಅದನ್ನು ಟೈಸನಲ್ಲಿ ಬ್ರೇಕ್ ಮಾಡ್ತೀನಿ ನಾನು. ಅದು ಸ್ಟೇಜ್ ಮೇಲೆ ಹೇಳ್ಬಿಡ್ತೀನಿ ನಾನು. ನಮ್ಮ ಡೈರೆಕ್ಟರ್ ರಾಮನಾರಾಯಣ್ ಅವರು ಹೇಳ್ತಾರೆ ನನಗೆ, ಅಲ್ಲಿ ಇಲ್ಲ ಸರ್ ಇದೊಂದು ಬಿಟ್ಬಿಡಿ ಸರ್, ನನಗೆ ಅದು ಅನುಕರಣೆ ಮಾಡೋದು ಬೇಡ ಸರ್, ಪ್ಲೀಸ್ ಅವ್ರ ಥರ ಮಾಡಿ. ಅದೇನಾಗ್ತಿದೆ ಅಂದರೆ ಎಲ್ಲೋ ಒಂದು ಕಡೆ ಇದು ನಮ್ಮ ತಂದೆ ಅಂದರೆ ನಾನು ಎಲ್ಲೋ ಇಲ್ಲಿದ್ದೀನಿ ಅಂದರೆ ಇಷ್ಟು ನಾನು ಈ ಜಾಗನ ತುಂಬಕ್ಕಾಗ್ತಿಲ್ಲ. ಅವ್ರ ಥರ ಏನೇ ಅನುಕರಣೆ ಮಾಡಿದ್ರೂ ಅವ್ರಾಗಕ್ಕೆ ಸಾಧ್ಯನೇ ಇಲ್ಲ. ನಾನಾಗಿ ಆ್ಯಕ್ಟ್ ಮಾಡಿದ್ರೆ ಕರೆಕ್ಟು, ಯಾಕಂದರೆ ಈ ನನ್ನ ಬಾಡಿ ಫ್ರೇಮು ಸೆಟ್ ಆಗ್ತಿಲ್ಲ, ಅಲ್ಲಿ ಆರ್ಟಿಫಿಷಿಯಲಾಗಿ ಕಾಣಿಸ್ತಿತ್ತು ಡೈಲಾಗ್. ಈಗ ನಾನೇನಾದರೂ ಈಗ ನಾನು ನಮಸ್ಕಾರಮ್ಮ, ಅದು ನನ್ನ ನಾರ್ಮಲ್ಲು. ಇದು ನಮ್ಮ ತಂದೆ ಸರ್ ಬೇಡ ಸರ್ ತಂದೆ ಥರ ನಮಸ್ಕಾರಮ್ಮ ಹಿಂಗೆ ಹೇಳಿ. ಸೊ ದಟ್ ವಾಸ್ ಆರ್ಟಿಫಿಷಿಯಲ್. ನನಗೆ ಅದು ಆಗ್ತಾನೆ ಇರಲಿಲ್ಲ. ಅದಾದಮೇಲೆ ಐ ಕೇಮ್ ಔಟ್, ಟೈಸನ್ ಬಂದೆ ಹೊರಗಡೆ. ಅಲ್ಲೊಂದು ಸ್ಟೇಜ್ ಮೇಲೂ ಹೇಳ್ಬಿಡ್ತೀನಿ, ಎಲ್ಲ ಅಭಿಮಾನಿ ದೇವರುಗಳ ಹತ್ರ ನಾನು ಬೇಡ್ಕೊಳ್ಳೋದು, ಇಲ್ಲಿ ವಿನೋದನ್ನ ಮಾತ್ರ ನೋಡಿ, ಪ್ರಭಾಕರ್ ಅವ್ರನ್ನ ನನ್ನಲ್ಲಿ ಹುಡುಕಬೇಡಿ ಅಂತೀನಿ. ಸೊ ಪ್ರತಿ ಸಿನಿಮಾ ಇದಾದರೆ ನಿಮ್ಮ ತಂದೆ ಹಿಂಗೆ ಮಾಡ್ತಿದ್ರು, ಇದಾಗಿದ್ರೆ ಇವ್ರ ತಂದೆ ಹಿಂಗೆ ಮಾಡ್ತಿದ್ರು, ಅದನ್ನು ಕಂಪೇರ್ ಮಾಡಿ ನಾನು ಅದು ಮಾಡೋಕ್ಕಾಗಲಿಲ್ಲ ನಾನು. ಸೊ ಎಲ್ಲಿ ನಾನು ಸ್ಟೇಟ್ಮೆಂಟ್ ಕೊಡ್ತೀನೋ ಅಲ್ಲಿ ಎಲ್ಲೋ ಒಂದು ಕಡೆ ಕನೆಕ್ಟ್ ಆಗ್ತೀನಿ. ಅಲ್ಲಿಂದ
ನನಗೆ ಐ ವಾಸ್ ವೆಯ್ಟಿಂಗ್. ನನ್ನ ಒಳಗಡೆ ಒಂದಿಷ್ಟು ಕೆಲವು ಸಿನಿಮಾಗಳೆಲ್ಲ ನೋಡಿದಾಗ ಏಜ್ಡ್ ಕ್ಯಾರೆಕ್ಟರ್ಸು ಇಲ್ಲ, ಈ ಥರ ನಾನು ಮಾಡಬೇಕು, ಈ ಥರ ಮಾಡಬೇಕು. ಆಮೇಲೆ ನನಗೆ ಗೊತ್ತಲ್ಲ, ಅಂದರೆ ನಮಗಿಂತ ಬೆಟರು ಬೇರೆ ಯಾರು ನಮ್ಮನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಹೌದು. ನಾನು ನಿಜ ಹೇಳ್ತಿದ್ದೀನೋ ಸುಳ್ಳು ಹೇಳ್ತಿದ್ದೀನೋ ನನಗಿಂತ ಬೆಟ್ರ್ ಯಾರಿಗೂ ಗೊತ್ತು. ಹೌದು. ಸೊ ನನಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ನಾನು ಈ ಥರ ಪರ್ಫಾರ್ಮ್ ಮಾಡಬೇಕು, ಏನೋ ಓಡ್ತಿರೋದು. ಎಕ್ಸಾಕ್ಟಾಗಿ ನಾನು ವೆಯ್ಟ್ ಮಾಡ್ತಿರೋ ಟೈಮಲ್ಲಿ, ಕೋವಿಡ್ ಟೈಮಲ್ಲಿ ಒಂಚೂರು ಸ್ಲೋ ಮಾಡಿದ್ವಲ್ಲ, ಎಲ್ಲ ಸ್ಲೋ ಆದ್ವಲ್ಲ, ಅಲ್ಲಿಗೆ ನವೀನ್ ರೆಡ್ಡಿ ಅವ್ರು ಬರ್ತಾರೆ. ಈ ಥರ ಒಂದು ಸಬ್ಜೆಕ್ಟು ಅಂತಾರೆ, ನನಗೆ ಅದು ಕಾಡಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಸಬ್ಜೆಕ್ಟ್ ಹೇಳ್ತಾರೆ, ಬೇರೆ ಯಾರೋ ಪ್ರೊಡ್ಯೂಸರ್ ಬರ್ತಾರೆ, ಅದು ಬೇಡ ಅಂತೇಳಿ ನವೀನ್ ರೆಡ್ಡಿ ಅವರು ಸರ್ ಇದು ಕಮರ್ಷಿಯಲ್ ಥರ ಅವ್ರು ಏನೋ ಫೀಲ್ ಮಾಡ್ತಾರೆ ಅಂದರೆ ಹಿಂದಿ ರೈಟ್ಸ್ ನಿಮಗೂ ಗೊತ್ತಿದೆ. ಸೊ ವಿನೋದ್ ಪ್ರಭಾಕರ್ ಅಂದರೆ ಒಳ್ಳೆ ಹಿಂದಿ ರೈಟ್ಸ್ ಇದೆ ರೀ, ಒಂದು 4 ಫೈಟು 4 ಸಾಂಗ್ ಮಾಡ್ಬಿಡೋಣ, ಅದರಲ್ಲಿ ಕತೆ ಇಟ್ಕೊಳ್ಳೋಣ, ಒಂದು ಚಿಕ್ಕದಾಗ ಒಂದು ಕತೆ ಮಾಡ್ಬಿಡೋಣ ಅಂತ. ಅದು ಡೈರೆಕ್ಟ್ರಿಗೂ ಇಷ್ಟ ಆಗಲ್ಲ, ಎಲ್ಲ ಬೇಡ ಅಂತ ಪ್ರೊಡ್ಯೂಸರ್ನ ಡ್ರಾಪ್ ಮಾಡ್ತಾರೆ, ಬೇರೆ ಯಾರೋ ಬರ್ತಾರೆ, ಆಮೇಲೆ ಮತ್ತೆ ಹಂಗೇ ಕಂಟಿನ್ಯೂ ಆಗುತ್ತೆ, ಒಂದಿಷ್ಟು ಗ್ಯಾಪ್ ಆಗುತ್ತೆ ನನಗೆ. ಬಟ್ ಅದನ್ನು ನನ್ನ ಮೈಂಡಲ್ಲೇ ಓಡ್ತಿರುತ್ತೆ ಸಬ್ಜೆಕ್ಟು. ನನಗೆ ಕೆಲವು ಸಬ್ಜೆಕ್ಟ್ಗಳೆಲ್ಲ ಹೆಂಗೆ ಅಂದರೆ ನನಗೆ ಮೆಮೊರಿ ಪವರ್ ತುಂಬ ಹೆವಿ ಮೆಮೊರಿ ಪವರ್. ಏನೋ ಹೇಳಿದ್ರೆ ನನಗೆ ರೀಕಲೆಕ್ಟ್ ಮಾಡ್ಕೊತಾನೇ ಇರ್ತೀನಿ. ಈಗ ನೀವು ನನಗೇನಾದ್ರೂ ಕತೆ ಹೇಳಿದ್ರೆ, ಸರ್ ಇದು ಮಾದೇವ ನೀವು ಅಂತ ಒಂದು ಕತೆ ಹೇಳ್ಕೊಂಬಂದ್ಬಿಟ್ರೆ ನನ್ನನ್ನು ಒಳಗಡೆ ಹಾಕ್ಕೊತೀನಿ. ಆ ಮಾದೇವ ಒಳಗಡೆ ನನ್ನ ಒಳಗಡೆ ಒಂದು ಓಪನ್ ಆಗುತ್ತೆ ಸ್ಕ್ರೀನು, ಸಿನಿಮಾ. ಆ ಮಾದೇವ ಸೆಟ್ ಆಗ್ತಾನ ಅಂತ ನೋಡ್ಕೊಂಬಂದಿರ್ತೀನಿ. ನನಗೆ ಆ ವಿಷಲ್, ಆ ಸಿನಿಮಾ ಹೀಗೆ ಇರಬೇಕು ನನ್ನ ಕ್ಯಾರೆಕ್ಟರ್ ಅಂತ ನಾನು ಆಲ್ರೆಡಿ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದೆ. ನಾನು ಅದಾದಮೇಲೆ ಮತ್ತೆ ನವೀನ್ ರೆಡ್ಡಿ ಅವ್ರು ಬರ್ತಾರೆ, ಬಂದಾಗ ಸರಿ ಮಾಡೋಣ ಅಂತ, ಸರಿ ಸರ್ ಮಾಡೋಣ. ಆಮೇಲೆ ಕ್ಯಾರೆಕ್ಟರೈಸೇಷನ್ ಒಳಗಡೆ ಹೆಂಗೆ ಮಾಡೋದು ಅಂತ ಫಸ್ಟ್ ಒಂದು ಅದೇನು ಪಿಂಡ ತಿನ್ನೋ ಒಂದು ಇದಿದೆ ಗೊತ್ತಾ, ಅದೇ ಫೋಟೋಶೂಟ್ ಮಾಡಿದ್ದು ನಾವು. ಹೌದು. ಫೋಟೋಶೂಟ್ ಮಾಡ್ತೀವಿ, ಕ್ಯಾರೆಕ್ಟರ್ ಸೆಟ್ ಆಗಲ್ಲ, ಏನೋ ಒಂದು ಮೇಕಪ್ ಏನೋ ಒಂದು ಬೇಕಲ್ಲ, ಎಕ್ಸ್ಟ್ರಾ ಬೇಕಲ್ಲ, ಇದಕ್ಕೆ ಏನು ಮಾಡೋದು ಅಂತ. ಅದಾದಮೇಲೆ ನಮ್ಮ ಮೇಕಪ್ ಮ್ಯಾನು, ಅಣ್ಣ ಒಂದು ನಿಮಿಷ ಇರಿ ಅಣ್ಣ, ಏನೋ ಒಂದು ಮಾಡ್ತೀನಿ ಅಂತ. ನಮಗೆ ನವೀನ್ ರೆಡ್ಡಿ ಅವರು ಕ್ಲಿಕ್ ಮಾಡಿಸ್ತಾ ಇದ್ದಾರೆ, ಚೆನ್ನಾಗಿದೆ ಅಂತಿದ್ದಾರೆ. ಬಟ್ ನನಗೆ ಸ್ಯಾಟಿಸ್ಫೈ ಆಗ್ತಿಲ್ಲ, ಇಲ್ಲ ಇದು ಏನೋ ಒಂದು ಬೇರೆ ಬೇಕಿದೆ ಇದಕ್ಕೆ ಅಂತ. ಪ್ರತಿಯೊಂದು ಇಂಟರ್ವ್ಯೂಲ್ಲಿ ಹೇಳಿರ್ತೀನಿ, ಸ್ಕ್ರಿಪ್ಟ್ಗೆ ಒಂದು ಜೀವ ಇದೆ, ಅದಕ್ಕೇನು ಬೇಕೋ ಅದು ತಗೊಳುತ್ತೆ, ಬೇಡ ಅನ್ನೋದನ್ನು ತೆಗೆದು ಬಿಸಾಕ್ತಾ ಇರುತ್ತೆ. ಸೊ ಮೇ ಬಿ ಅದು ತಗೊಳಕ್ಕೆ ಸ್ಟಾರ್ಟ್ ಆಯಿತು. ಸಡನ್ನಾಗಿ ಲೆನ್ಸ್ ಒಂದು ಹಾಕ್ತಾರೆ ನವೀನ್ ರೆಡ್ಡಿ ಸರು. ಅದಾದಮೇಲೆ ನನ್ನ ವೈಫು ಇರು ಏನೋ ಒಂದು ಮಾಡೋಣ, ಒಂದು ಫುಲ್ ಬ್ರೌನ್ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಆ ಒಂದು ಸೆಟ್ ಮಾಡ್ತೀವಿ. ಆ ಗೆಟಪ್ ಒಂದು ಫೋಟೋ ಕ್ಲಿಕ್ ಮಾಡ್ತೀವಿ, ಚೆನ್ನಾಗಿ ಬಂದ್ಬಿಟ್ಟಿರುತ್ತೆ, ಅಲ್ಲಿಂದ ಕ್ಯಾರಿ ಮಾಡ್ತೀವಿ. ಸೊ ಈ ಥರದ್ದೊಂದು ಸಬ್ಜೆಕ್ಟು ನನಗೇನಾಗೋಯ್ತು ಅಂದರೆ, ನಾರ್ಮಲ್ ವಿನೋದ್ ಪ್ರಭಾಕರ್ ನಾನು ಬಂದರೆ ಆಗಲ್ಲ, ಈ ಸೆಟ್ಟಿಗೆ ಬಂದರೆ ಆಗಲ್ಲ ಅಂಥೇಳಿ ಆ ಪಾತ್ರದ ಒಳಗೆ ಸೆಟ್ ಆಗ್ಬಿಟ್ಟೆ ನಾನು. ಹಂಗೆ ಆ ಪಾತ್ರದ ಒಳಗಡೆನೇ ಹೊಟ್ಟೋದೆ, ಅದನ್ನು ತುಂಬ ಮೈಂಡಿಗೆ ತೊಗೊಂಡ್ಬಿಟ್ಟೆ ನಾನು ತುಂಬ ಮೈಂಡಿಗೆ ತೊಗೊಂಡಾಗ ಏನಾಗೋಯ್ತು ಅಂದರೆ, ನನಗೆ ಅರಿವಿಲ್ಲದೆ ಕೆಲವು ಆ್ಯಕ್ಷನ್ಸ್ ಎಲ್ಲ ನೀವು ನೋಡಿರ್ಬೋದು, ಕೆಲವು ಕಣ್ಣು ಆ್ಯಕ್ಷನ್ನು, ಅದಾದಮೇಲೆ ನನ್ನ ನಡೆ ಆಗಲಿ ಅಥವಾ ಏನೇ ಆಗಲಿ ಎಲ್ಲ ಚೇಂಜ್ ಆಗಿರುತ್ತೆ. ಹೌದು. ನಾನು ಇನ್ ಡೀಟೇಲ್ ಇಲ್ಲೆಲ್ಲ ಬ್ಲ್ಯಾಕ್ ಮಾಡಿಕೊಂಡು, ಕಾಲು ಕೈಯೆಲ್ಲ ಕಪ್ ಮಾಡಿಕೊಂಡು ಅದ್ರ ಒಳಗಡೆ ಆ ಒಂದು ಕ್ಯಾರೆಕ್ಟರ್ ಹಂಗಿರಬೇಕು ಅಂತ. ಬಟ್ ಅಷ್ಟಕ್ಕೂ ಇವತ್ತು ನನಗೆ ನವೀನ್ ರೆಡ್ಡಿ ಅವ್ರ ಸಪೋರ್ಟ್ ಇಲ್ಲದೆ ಆಗ್ತಿರ್ಲಿಲ್ಲ. ಒಬ್ಬರು ಡೈರೆಕ್ಟರ್ ನನಗೆ ಅಷ್ಟು ಫ್ರೀ ಹ್ಯಾಂಡ್ ಕೊಟ್ಟರು, ಮಾಡಿ ಅಂತ ಪಾತ್ರ ಒಳಗಡೆ ಸೇರ್ಕೊಂಬಿಟ್ಟೆ. ನೀವು ಮನೆಯಲ್ಲೂ ಹಂಗೆ ಮಾಡ್ತಿದ್ರಂತೆ, ಮಾತಾಡ್ತಾನೆ ಇಲ್ವಂತೆ? ಮೇಡಮ್ ನಾನು ಅಂದರೆ ಮಾದೇವಯಿಂದ ಅಂತಲ್ಲ, ಅದ್ರ ಪ್ರೀವಿಯಸ್ 1-2 ಸಿನಿಮಾಯಿಂದ ಅದೇ ಥರ ನನಗಿವತ್ತು ಏನು ನಡೀತಿದೆ. ಆ್ಯಂಡ್ ಈಗ ನಿಮ್ಮ ಒಂದು ಫ್ರೇಮ್ ಇಟ್ಟರೆ, ಆ ಫ್ರೇಮಲ್ಲಿ 10 ಜನ ಇದ್ದರೆ 10 ಜನರ ಡೈಲಾಗ್ಸು ನನಗೆ ಗೊತ್ತಿರುತ್ತೆ. ನಾನು ಅಷ್ಟು ಓದ್ಕೊಂಡ್ಬಂದಿರ್ತೀನಿ, ಪ್ರಿಪೇರ್ ಆಗ್ತೀನಿ. ನಾನು ಪ್ರಿಪೇರ್ ಆಗಿ ಆ ಕ್ಯಾರೆಕ್ಟರ್ ಒಳಗಡೆ ಹೋಗಿ, ಈಗ ನೀವು ನೆಕ್ಸ್ಟ್ ಏನು ತೆಗಿತಿದ್ದೀರಾ ಅನ್ನೋದು ನನಗೆ ಗೊತ್ತಿರುತ್ತೆ. ರಿಫ್ರೆಶ್ ಮಾಡ್ಕೊಳ್ಳೋಕ್ಕೆ ಸಂಜೆ ಪ್ಯಾಕಪ್ ಆದಮೇಲೆ ಕೇಳ್ಕೊಂಡು ಹೋಗಿರ್ತೀನಿ. ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಇದನ್ನು ಕಿರಣ ಅಂತ ಹುಡುಗ, ಬೆಳಗ್ಗೆನೇ, ಯಾಕಂದರೆ ಕೆಲವು ಟೈಮಲ್ಲಿ ನೈಟ್ ಸ್ಕ್ರಿಪ್ಟ್ ಚೇಂಜ್ ಆಗುತ್ತೆ, ಡೈಲಾಗ್ಸ್ ಚೇಂಜ್ ಆಗುತ್ತೆ, ಕೆಲವೆಲ್ಲ ಚೇಂಜಸ್ ಎಲ್ಲ ನನಗೆ ಬೆಳಗ್ಗೆ ನಾನು ಯೂಶ್ವಲಿ 3:30-4 ಗಂಟೆಗೆ ಎದ್ದೇಳ್ತೀನಲ್ಲ, ನನಗೊಂದು 4:45-5 ಗಂಟೆಗೆ ಬರುತ್ತೆ. ನಾನು ಕೂತ್ಕೊಂಡು ಓದ್ಕೊಂಡಿರ್ತೀನಿ, ಎಲ್ಲ ಓದ್ಕೊಂಡು ನಾನು ಡೈಲಾಗ್ಸ್ ಇಲ್ಲ ಅಂದ್ರೂ ಕಮ್ಮಿ ಇದ್ರೂ ನಾನು ಹೆಂಗೆ ರೆಡಿ ಆಗಬೇಕು, ಓಕೆ ಇದಕ್ಕೆ ನಾನು ಏನು ಎಕ್ಸ್ಪ್ರೆಷನ್ ಕೊಡಬೇಕು, ಯಾಕಂದರೆ ಇದು ನಾನು ರೆಗ್ಯುಲರ್ ಅಲ್ವಲ್ಲ. ಹೌದು.
ಇವನನ್ನು ಯಾರೂ ನೋಡಿಲ್ಲ ಇದುವರೆಗೂ, ಯಾರೋ ಒಂದು ಈಗ ನಾನು ಓಕೆ ಅವ್ರನ್ನ ನೋಡಿ ನಾನು ಮಾಡ್ಬೋದು ಅಂದರೆ ಅದು ಯಾವುದು ರೆಫರೆನ್ಸೇ ಇಲ್ವಲ್ಲ. ಸೊ ಆ ಥರ ಪ್ರಿಪೇರ್ ಆಗಿ ಅದಕ್ಕೆ ಪ್ರೊಡ್ಯೂಸರ್ ಅವರು ಕೇಶವ್ ಅವರು ಸಪೋರ್ಟು, ಸುಮಂತ್ ಅವರು ಸಪೋರ್ಟು, ಆ್ಯಂಡ್ ಕ್ಯಾಮ್ರಾಮ್ಯಾನು ಅದಕ್ಕೆ ಜೀವ ತುಂಬಿ. ಆ್ಯಂಡ್ ನೆಕ್ಸ್ಟ್ ಹಂಗೆ ಬರ್ತೀನಿ, ನೆಕ್ಸ್ಟ್ ಸೋನಾಲ್ ಅವರು, ರಾಬರ್ಟ್ ಪೇರ್. ಅಲ್ಲಿಂದ ಈ ಎಲ್ಲೋ ಒಂದು ಕಡೆ ನಾನು ಏನು ಹೇಳಿದ್ನಲ್ಲ ಆ ಪಿಕ್ಚರ್ ಓಡ್ತಿರುತ್ತೆ ಅಂತ, ಆ ಪಿಕ್ಚರಲ್ಲಿ ನನ್ನನ್ನು ಹಾಕ್ಕೊಂಡಾಗ ಒಂದಿಷ್ಟು ಕ್ಯಾರೆಕ್ಟರ್ ಹೆಸರುಗಳು ಕೇಳ್ತೀನಿ, ಇದು ಯಾರು ಮಾಡ್ತಿರೋದು, ಇದು ಯಾರು ಮಾಡ್ತಿರೋದು, ಇದು ಯಾರು ಮಾಡ್ತಿರೋದು ಅಂತ. ನಾನು ಅದನ್ನು ನಾನು ಚಿಕ್ಕ ವಯಸ್ಸಿಂದ ಅದು ಒಂಥರ ಅದು ಮೇ ಬಿ ಇವತ್ತು ಅದು ನನಗೆ ವರ್ಕ್ ಆಗ್ತಿದೆ. ಬಟ್ ಚಿಕ್ಕ ವಯಸ್ಸಿನ ಸ್ಕೂಲಿಂದನೂ ನನಗೆ ಅದೊಂದು, ನಾನು ಓದಿದ್ರೆ ಬರಲ್ಲ, ನನಗೆ ಜ್ಞಾಪಕನೇ ಇರಲ್ಲ ನನಗೆ. ನಮ್ಮ ತಾಯಿ, ನಾನು ಬೆಡ್ ಮೇಲೆ ಮಲ್ಕೊಂಡಿದ್ರೆ ನನ್ನ ತಾಯಿ ಎಲ್ಲ ಓದಿದ್ರೆ ನನಗೆ ಒಂದು ವಿಷುವಲ್ ಹೋಗ್ತಿದ್ದು. ಆ ವಿಷುವಲ್ ನಾನು ಕನೆಕ್ಟ್ ಮಾಡ್ಕೊಂಡು ಎಕ್ಸಾಮ್ ಬರೀತಿದ್ದೆ. ನನಗೆ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಅ ಪಿಕ್ಚರ್ ನನಗೆ, ಅವರ ವಿಡಿಯೋ ಕ್ಲಿಪ್ ಥರ. ನಂಗೆ ಚಿಕ್ಕ ವಯಸ್ಸಿಂದ ಅದನ್ನು ಒಂದು ಹೇಳ್ತೀನಲ್ಲ, ಟೆಕ್ಸ್ಟ್ ಬುಕ್ ಏನಿತ್ತು, ಟೆಕ್ಸ್ಟ್ ಬುಕ್ ಓಪನ್ ಮಾಡಿದಾಗ ಒಂದು ಚಿತ್ರ ಇರುತ್ತೆ, ಮಿಕ್ಕಿದೆಲ್ಲ ಇರುತ್ತಲ್ಲ. ನನಗೆ ಇದೆಲ್ಲ ಯಾಕೆ, ಇದೆಲ್ಲ ಇಷ್ಟೊಂದು ಓದ್ಕೊಂಡಿರ್ಬೇಕು. ಇದೊಂದು ಪಿಕ್ಚರ್ ಇದೆ ಗೊತ್ತಾ, ಐ ಥಿಂಕ್ 6th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್, ನಾನು ಅದನ್ನು ಯೋಚನೆ ಮಾಡ್ತೀನಿ, ಇದನ್ನು ಟಚ್ ಮಾಡಿದ್ರೆ ಇದರಲ್ಲೇ ಪಿಕ್ಚರ್ ಬಂದ್ಬಿಟ್ರೆ ಇದನ್ನು ನೋಡ್ಕೊಂಡ್ರೆ ನಮ್ಗೆ ಅರ್ಥ ಆಗುತ್ತಲ್ಲ ಅಂತ ಆ ಟೈಮಲ್ಲಿ ಯೋಚನೆ ಮಾಡಿರೋದು. ಇವಾಗ ಟ್ಯಾಬ್ ಬಂದಿದೆ. ನಾನು ಎಷ್ಟೋ ಕಾಲೇಜು, ಮಂಡ್ಯಲ್ಲಿ CIT ಕಾಲೇಜು, ಅದಾದಮೇಲೆ ಮೈಸೂರಲ್ಲಿ ಕಾಲೇಜಲ್ಲಿ ಹೇಳಿದ್ದೀನಿ ನಾನು. ಅವತ್ತು ನಾನು ಯೋಚನೆ ಮಾಡ್ತಿದ್ದೆ, ಇವತ್ತು ಅದು ನಿಮ್ಮ ಕೈಯಲ್ಲಿದೆ. ಅದು ಏನಕ್ಕೆ ಅಂದರೆ ವಿಷುವಲ್ ಕನೆಕ್ಟ್ ಆಗುತ್ತೆ ಬೇಗ. ಸೊ ಇಷ್ಟು ನಾನು ಪ್ರಿಪೇರ್ ಆಗಿ ಎಲ್ಲ ಬಂದು ನನಗೆ ಇವತ್ತು ಐ ಹ್ಯಾವ್ ಸೋ ಮಚ್ ಟು ಟಾಕ್ ಅಬೌಟ್ ಸಿನಿಮಾ.